ಇವಾಗ ಎಲ್ಲರೂ ನಿರೀಕ್ಷೆದಿಂದ ಕಾಯ್ತಾ ಇರೋವಂಥ ಮೂವಿ ಮಾರ್ಟಿನ್. ಮಾರ್ಟಿನ್ ಸಿನಿಮಾಗೆ ನಿಮ್ಮ ಕೈ ಚಳಕ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಅದು ಸತ್ಯ ಕೂಡ. ಹೇಗೆ ಸರ್ ಈ ಮಾರ್ಟಿನ್ ಬಗ್ಗೆ ಹೇಳೋದಾದರೆ? ತುಂಬ ಕಾಯ್ತಾ ಇರೋವಂಥ ಸಿನಿಮಾ. ಮಾರ್ಟಿನ್ನು ನನ್ನ ಲೈಫಲ್ಲಿ ಕೆರಿಯರಲ್ಲೇ ಇದದು ಬೆಸ್ಟ್ ದೊಡ್ಡ ಸಿನಿಮಾ ಅಂತಲೇ ನಾನು ಇವತ್ತಿಗೆ ಯೋಚನೆ ಮಾಡ್ತಾ ಇರೋದು. ಆಗೋದು ಅದೇ ನಮ್ಮ ಲೈಫ್ ಟೈಮ್ ಉಳ್ಕೊಳ್ಳೋದು. ನಾನು ಇವತ್ತು ಎಲ್ಲೋದ್ರೂ ಪಗುರು ಸಿನಿಮಾ ಬಗ್ಗೆ ಹೇಳ್ತಾರೆ, ಯಾವ ಸಿನಿಮಾ ಬಗ್ಗೆ ಹೇಳ್ತಾರೆ ಗೊತ್ತಿಲ್ಲ, ಪಗುರು ಸಿನಿಮಾ ಬಗ್ಗೆ ಎಲ್ಲೋದ್ರು ಆ ಸಾಂಗ್ಸ್ ಹಾಕ್ತಾರೆ, ಇದನ್ನು ಮಾಡ್ತಾರೆ. ಅದೇ ಥರನೇ ಈ ಸಿನಿಮಾದಲ್ಲಿ, ಮಾರ್ಟಿನ್ ಸಿನಿಮಾದಲ್ಲಿ ಒಂದು ದೊಡ್ಡ ಸಕ್ಸಸ್ ಕೊಡುತ್ತೆ ಅದು. ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಸಾಂಗು. ತುಂಬ ಹಾರ್ಡ್ ವರ್ಕ್ ಮಾಡಿದ್ದು ನಾನು ಒಬ್ಬನೇ ಅಲ್ಲ ಮೇಡಮ್, ಆ ಸಿನಿಮಾದಲ್ಲಿ ತುಂಬ ಜನ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಕ್ಯಾಮ್ರಾಮನ್ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಹಾರ್ಡ್ ವರ್ಕ್ ಇದೆ ಅದರಲ್ಲಿ, ಆಮೇಲೆ ಡೈರೆಕ್ಟ್ರದ್ದು ಹಾರ್ಡ್ ವರ್ಕ್ ಇದೆ. ನಮ್ಮ ಹೀರೋ ಹೆಂಗೆ ಅಂದರೆ ಮೇಡಮ್, ಈ ಸಿನಿಮಾದಲ್ಲಿ ನಾನು ಅಷ್ಟು ನೋಡಿಲ್ಲ ಅವರ ಒಂದು ಏನಂತೀರ ಒಂದು ಪ್ರೆಸೆಂಟೇಷನ್ಸು, ಆಮೇಲೆ ಅವರ ಒಂದು ನೋಡಿ ಕಾಸ್ಟ್ಯೂಮ್ಸ್ ಎಲ್ಲ ಬಂದ್ಬಿಟ್ಟು ನಾನು ಹೀರೋದು ನಾನು ಮಾಡಿಲ್ಲ ಕಾಸ್ಟ್ಯೂಮ್ಸು. ಹೀರೋಗೆ ನಾನು ಕಾಸ್ಟ್ಯೂಮ್ಸ್ ಮಾಡಿಲ್ಲ, ಅದು ಯಾರು ಕಾಸ್ಟ್ಯೂಮ್ ಡಿಸೈನರ್ ಮಾಡಿರೋದು. ಅವ್ರ ಟೇಸ್ಟ್ಗೆ ವಿಗ್ಗು ನೀವು ನೋಡಬೇಕು, ತುಂಬ ಕೆಡಪ್ಸ್ ಬರುತ್ತೆ ಅದರಲ್ಲಿ. ನಾವು ಬರೀ ಡ್ಯಾನ್ಸಸ್ ಮಾತ್ರ ನಾವು ಮಾಡಿಸಿದ್ವಿ. ಬಟ್ ನಾವು ಕಾನ್ಸೆಪ್ಟ್ಸ್ ಇದೆಯಲ್ಲ ಮೇಡಮ್, ನಿಮಗೆ ಹೆಂಗಂತೀರಂದರೆ ಒಂದು ಆ ಸಿನಿಮಾದಲ್ಲಿ ನಿಮ್ಗೆ ಒಂದು 10 ಸೆಕೆಂಡ್ಸಿಗೆ ಒಂದು ಶಾರ್ಟ್ ಇರುತ್ತೆ ಅಷ್ಟೇ. 10 ಸೆಕೆಂಡ್ ಒಂದು ಶಾರ್ಟ್ ಇರುತ್ತೆ, ಅಂದರೆ ಅದ್ರ ಮೇಲೆ ಮತ್ತೆ ರಿಪೀಟ್ ಆಗೋಲ್ಲ ಆ ಶಾರ್ಟು. ಇವಾಗ ಹಿಂಗೆ ನಾವು ಒಂದು ಸಾಂಗ್ ತೆಗಿತು ಅಂದರೆ ಒಂದು ಬಿ ಜಿ ಎಮು, ಒಂದು ಚರಣ, ಒಂದು ಪಲ್ಲವಿ, ಒಂದು ಬಿ ಜಿ ಎಮ್ವರೆಗೂ ಒಂದು ಲೊಕೇಶನು, ಒಂದು ಜಾಗ, ಒಂದು ಸೆಟ್ಟು ಹಂಗಿರುತ್ತೆ. ತಿರ್ಗಾ ಒಂದು ಚರಣ ಅಂದರೆ ಒಂದು ಚರಣದಲ್ಲಿ ಆ ಲೊಕೇಶನು, ಆ ಸೆಟ್ಟು, ಆ ಕಾಸ್ಟ್ಯೂಮ್ಸು ಹಂಗಿರುತ್ತೆ. ಇದರಲ್ಲಿ ಹಂಗಿರಲ್ಲ, ಈ ಸಾಂಗಲ್ಲಿ ಹಂಗಿರೋದಿಲ್ಲ. 10 ಸೆಕೆಂಡ್ ಬರ್ತಾಯಿದೆ, ಆ ಲೊಕೇಶನ್ಸ್ಗೆ ಅಷ್ಟೇ ಸೀಮಿತ. ಆ ಕಾಸ್ಟ್ಯೂಮ್ಸು, ಆ ಡ್ರೆಸ್ಸು, ಇದು ಎಲ್ಲ ಪ್ರತಿಯೊಂದೂ ಎಲ್ಲನೂ ಅಲ್ಲಿಗೆ ಅಷ್ಟೇ ಸೀಮಿತ. ಮತ್ತು ಇನ್ನೊಂದು ಆ ಶಾರ್ಟ್ಸ್ ತೆಗೆದು ಇನ್ನೊಂದಲ್ಲಿ ಬೇರೆ ಕಡೆ ಹಾಕಿ ಅದನ್ನು ಮ್ಯಾಚ್ ಮಾಡೋದು ಈ ಸಾಂಗಲ್ಲಿ ಮಾಡಿಲ್ಲ ನಾವು. ಅಲ್ಲಲ್ಲಿಗೆ ಅದು ನಿಮಗೆ ಏನಾಗುತ್ತೆ, ಮತ್ತೆ ಇನ್ನೊಂದು ಸರಿ ನೋಡ್ಬೇಕು ನೀವು ಅದನ್ನು. ರಿಪೀಟ್ ಆಗೋದಿಲ್ಲ, ಯಾವುದೂ ರಿಪೀಟ್ ಆಗೋದಿಲ್ಲ. ಅಲ್ಲಲ್ಲಿ ಎಷ್ಟೆಷ್ಟೇ 10 ಸೆಕೆಂಡ್ಸ್ಗೂ ಒಂದು ನಿಮಗೆ ಏನಂದರೆ ಒಂದು ಟ್ರೈಲರ್ ನೋಡ್ದಂಗೆ ಇರ್ತದೆ. ನೀವು ಒಂದು ಸಾಂಗ್ನ ನೋಡ್ಬೇಕಂದ್ರೆ ನೀವು ಹೆಂಗೆ ಒಂದು ಟ್ರೈಲರ್ ನೋಡ್ತೀರಾ, ಎಷ್ಟು ಸ್ಪೀಡ್ ಕಟ್ಟು, ಎಷ್ಟು ರಪ್ಪ ಅಯ್ಯೋ ವಾವ್. ನಿಮ್ಗೆ ಏನು ಟ್ರೈಲರ್, ನೀವು ಎಷ್ಟೇ ಸಿನಿಮಾ ನೋಡಿ, ಸಿನಿಮಾ ನೋಡೋಕೆ ಮುಂಚೆ ಟ್ರೈಲರ್ ನೋಡಿದಾಗ ನಿಮ್ಗೊಂದು ವಾವ್ ಅನ್ಸುತ್ತಲ್ಲ, ಆ ಥರ ಇದೊಂದು ಸಾಂಗ್ ಇರುತ್ತೆ. ಇಷ್ಟು ವರ್ಷ 25 ವರ್ಷಗಳಲ್ಲಿ ಏನು ನೀವು ಸಾಂಗ್ಗಳನ್ನ ಕೊರಿಯೋಗ್ರಫಿ ಮಾಡಿದ್ದೀರಾ, ಇದು ತುಂಬ ಸ್ಪೆಷಲ್ ಅನ್ಸುತ್ತಾ ಹೇಗೆ ನಿಮಗೆ ಮಾರ್ಟಿನ್ ಆಗಿದ್ರೆ? ಖಂಡಿತ ಮೇಡಮ್, ಸ್ಪೆಷಲ್ ಅನಿಸುತ್ತೆ ಮೇಡಮ್. ಅಷ್ಟು ದೊಡ್ಡ ಅವಕಾಶ ಕೊಟ್ಟು ನಮಗೆ ಏನೋ ಮೇಡಮ್, ಈ ಸಾಂಗ್ನ ನೀವು ಅವ್ರ ಮನಸ್ಸಿಟ್ಟಿದ್ರೆ, ಹೀರೋ ಮನಸ್ಸಿಟ್ಟಿದ್ರೆ, ಚೆನ್ನೈಯಿಂದನೋ, ಹೈದರಾಬಾದಿಂದನೋ, ಇಲ್ಲ ಫಾರಿನ್ನಿಂದನೋ, ಎಲ್ಲಿಂದನೋ ಕರೆಸಿ ಮೇಡಮ್ 7 ಕೋಟಿ 6 ಕೋಟಿ ಖರ್ಚಾಗತ್ತೆ ಆ ಸಾಂಗಿಗೆ. ಅಷ್ಟೊಂದು ಖರ್ಚಾಗತ್ತೆ ಅಂದರೆ ನಮ್ಮನ್ನು ಯಾಕೆ ಹಾಕ್ಬೇಕು ಮೇಡಮ್? ನಾನು ಹೇಳೋದು ಕೆಲವರು ತುಂಬ ಮೈಂಡಲ್ಲಿ ಓಡುತ್ತಲ್ಲ. ಇವಾಗ ಏನಾಗುತ್ತೆ ಮೇಡಮ್, ನಾನು ನೋಡಿದ್ದೀನಲ್ಲ ಮೇಡಮ್, ತುಂಬ ಕಷ್ಟಕ್ಕೆ ಸಾಂಗ್ ಮಾಡಿಕೊಟ್ಟಿರ್ತೀನಿ. ತುಂಬ ಕಷ್ಟಕ್ಕೆ ಅಂದರೆ ಇದಕ್ಕೆ ಮುಂಚೆ ಸಿನಿಮಾ ಮಾಡಿರ್ತಾರೆ, ಬಜೆಟಲ್ಲಿ ಮಾಡಿರ್ತಾರೆ, ಸಿನಿಮಾ ನಮ್ಮ ಕೈಯಲ್ಲಿ ಮಾಡಿಸ್ಕೊಂಡಿರ್ತಾರೆ, ಸಕ್ಸಸ್ಸು ಆಗಿರುತ್ತೆ. ನೆಕ್ಸ್ಟ್ ಸಿನಿಮಾ ದೊಡ್ಡ ಸಿನಿಮಾ ಮಾಡ್ತಾರೆ, ಕರೆಯೋದೇ ಇಲ್ಲ, ಈ ಥರ ಎಲ್ಲ ಆಗಿರುತ್ತೆ. ಬಟ್ ಆದರೆ ಈ ಸಿನಿಮಾದಲ್ಲಿ ನಮಗೆ ಅಷ್ಟೆಲ್ಲ ಇವ್ರಿಗೆ ಕೆಪಾಸಿಟಿ ಇದೆ, ಕೇಪಬಲ್ ಇದ್ದು ಯಾರನ್ನೂ ಹಾಕ್ಕೊಂಡು ಮಾಡ್ಬೋದಲ್ಲ. ನೀವು ಯೋಚನೆ ಮಾಡಿ, ಸುಮ್ಮನೆ ನಾನು ಹೇಳ್ತಾ ಇರೋದು, ನನ್ನನ್ನೇ ಹಾಕೋಬೇಕು ಅಂತೇನಿಲ್ವಲ್ಲ. ಬಟ್ ಅವ್ರು ನಮಗೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ನಾವು ಋಣಿಯಾಗಿರ್ಬೇಕಲ್ಲ ಅವ್ರಿಗೆ ನಾವು. ಯಾಕಂದರೆ ಅಷ್ಟು ನಮಗೆ ಡೌನ್ ಅರ್ಥಾಗಿ ಈ ಸಾಂಗ್ ನಾವು ಕೊಟ್ಟಿದ್ದಾರೆ. ಏನೋ ಒಂದು ಕೋಟಿಯಲ್ಲಿ ಸಿನಿಮಾ ಸಾಂಗ್ ಕೊಟ್ಟಿದ್ದಾರೆ ಅಂದರೆ ಓಕೆ, ನಡೆಯುತ್ತೆ. ಇದನ್ನು ನೀವು ಸೆಟ್ಟಲ್ಲಿ ಮಾಡಿದ್ದೀವಿ, ಆಮೇಲೆ ಫಾರಿನ್ ಕಂಟ್ರಿಗಳಲ್ಲಿ ಮಾಡಿದ್ದೀವಿ, ಆಮೇಲೆ ಬೇರೆ ಕಡೆ ಗೋವಾದಲ್ಲಿ ಮಾಡಿದ್ದೀವಿ. ಈ ಥರ ನಿಮಗೆ ಡಿಫ್ರೆಂಟ್ ಲೊಕೇಶನ್ಸ್ 17 ಡೇಸ್ ಶೂಟ್ ಮಾಡಿದ್ದೀವಿ. 16 ದಿವಸ 17 ದಿವಸ ಶೂಟ್ ಮಾಡಿದ್ದೀವಿ ಶೂಟಿಂಗ್. ಇದನ್ನು ಅನ್ಕೋಬೋದೆಲ್ಲ ಏನೋ ಅಷ್ಟು ದಿವಸ ಬೇಕಾಗಿತ್ತು ಹಂಗಿದೆ. ಬಟ್ ಆ ಡಿಮ್ಯಾಂಡ್ ಇದೆ. ಪ್ಯಾನ್ ಇಂಡಿಯಾ ಸಿನಿಮಾ, ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತಂದಾಗ ಅದಕ್ಕಂತೆ ನಾವು ಮಾಡಬೇಕಾಗತ್ತೆ, ಅದಕ್ಕಂತೆ ನಾವು ಹೋಗಬೇಕಾಗತ್ತೆ. ನಮ್ಮ ಕನ್ನಡ ಸಿನಿಮಾದಲ್ಲಿ 500-100 ಕೋಟಿ ಸಿನಿಮಾ ಅಂದರೆ ಬೇಕಿತ್ತಾ ಅಂತ ಹೇಳ್ತಾರೆ. ಏನಕ್ಕೆ ಬೇಕಿತ್ತಾ ಅಂತ ಯೋಚನೆ ಮಾಡೋದಿಲ್ಲ. ಬೇರೆಯವ್ರ ಸಿನಿಮಾ ಅದು 100 ಕೋಟಿ ಸಿನಿಮಾ ಅಂತ ಅದು 100 ಕೋಟಿ ಸಿನಿಮಾ ಮಾಡಿದ್ದಾರೆ ಅಂತ ಪ್ರೌಡಾಗಿ ಹೇಳ್ಕೊತಾರೆ. ನಮ್ಮವರು ಸಿನಿಮಾ ಮಾಡಿದಾಗ ನಾವು ಪ್ರೌಡಾಗಿ ಹೇಳ್ಕೋಬೇಕು. ನಮ್ಮವರು ಮಾಡಿದ್ದಾರೆ, 100 ಕೋಟಿ ಸಿನಿಮಾ ಮಾಡಿದ್ದಾರೆ, 105 ಕೋಟಿ ಸಿನಿಮಾ ಮಾಡಿದ್ದಾರೆ, ನಾವು ಹೇಳ್ಕೋಬೇಕು. ನಮ್ಮ ಇಂಡಸ್ಟ್ರಿ ಯಾವಾಗ ಬೆಳೆಯೋದು, ನಾವು ಯಾವಾಗ ಇದಾಗೋದು. ಆ ಥರದಲ್ಲಿ ನೋಡಿದ್ರೆ ನಮ್ಮ ಧ್ರುವ ಸರ್ಜಾ ಅವರು ನನಗೆ ಫ್ರೀಡಮ್ ಕೊಟ್ಟು, ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟು ನನಗೆ ಈ ಸಿನಿಮಾಗೆ ಮತ್ತು ನನ್ನ ಲೈಫ್ ಟೈಮ್ ಉಳ್ಕೊಳ್ಳೋಕ್ಕೆ ಒಂದು ಸಾಂಗ್ ಅಂತ ಹೇಳ್ಕೊಳ್ಳೋಕ್ಕೆ ಧ್ರುವ ಅವ್ರಿಗೆ ಲೈಫ್ ಟೈಮ್ ಹೇಳ್ಬೋದು. ನಾವು ಇನ್ನೇನು ಹೇಳೋಕ್ಕಲ್ಲ, ಮನಸ್ಸಲ್ಲೇ ಇದ್ದಾರೆ ಅಷ್ಟೇ. ಅದು ಫಸ್ಟ್ ಅನ್ಸುತ್ತೆ, ಇದು 12 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರುವಂಥ ಸಿನಿಮಾ. 12 ಭಾಷೆಯಲ್ಲೂ ಕೂಡ ನಿಮ್ಮ ಸಾಂಗ್ಗಳು ಬರ್ತಾ ಇರುತ್ತೆ. ಹೇಗಿತ್ತು? ಅದೇ ಮೇಡಮ್, ಅದೇನು ಹೇಳ್ತಾರೆ ಮೇಡಮ್, ನಾನು ಎಷ್ಟೋ ವರ್ಷ ತಪಸ್ಸಿತ್ತು ನನಗೆ. ಅಂದರೆ ಯಾವುದೋ ಒಂದು ಸಿನಿಮಾ ನಾನು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬಾರ್ದ ನಮಗೂ. ಯಾಕಂದರೆ ಅಷ್ಟೊಂದು ವರ್ಷ ಜರ್ನಿ ಮಾಡಿಕೊಂಡು ಕೆರಿಯರ್ ನಾವು ಸೈಕಲ್ ತುಳ್ಕೊಂಡು ಬಂದಿದ್ದೀವಿ.
ಹೇಳ್ಕೊಳಕ್ಕೆ ಇನ್ನೂ ಒಂದು ಸಿನಿಮಾ ನಮಗೆ ಯಾವುದೋ ಒಂದು ಬೇರೆ ಅದರ್ ಲ್ಯಾಂಗ್ವೇಜಸ್ ಹೋಗೋದು ಸಿನಿಮಾಗಳು ಒಂದು ಸಿಕ್ಕಿಲ್ವಲ್ಲ ನಮಗೆ ಅದೊಂದು ನೋವಂತೂ ಇತ್ತು ನನಗೆ. ಬಟ್ ಈ ಸಿನಿಮಾದಲ್ಲಿ ನನಗದು ಒಂದೇ ಸಿನಿಮಾದಲ್ಲೇ ಎಲ್ಲ ನನಗೆಲ್ಲ ಭಾಷೆಗಳು ಹೋಗೋದು ಒಂದು ಅವಕಾಶ ಸಿಕ್ಕಿದೆ ಅಷ್ಟೇ. 25 ವರ್ಷನ ದಾಟಿ ಸಿಲ್ವರ್ ಜುಬ್ಲಿನ ಆಚರಿಸ್ತಾ ಇದ್ದೀರಾ, ಅದಕ್ಕೆ ಅಭಿನಂದನೆಗಳು ಸರ್. ಹಾಗೆ ಸೆಪ್ಟೆಂಬರ್ 21ಗೆ ನಿಮ್ಮ ಬರ್ಡೇ ಕೂಡ, ಅದಕ್ಕೆ ವಿಶ್ ಯು ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಗೆ ನಿಮ್ಮ ಈ ಏನು ಸಿನಿ ಜರ್ನಿ ಇದೆ ತುಂಬ ಇನ್ನೂ ದೊಡ್ಡ ಮಟ್ಟಿಗೆ ಸಾಗಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ಕೂಡ. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದುವರೆಗೂ ನಮ್ಮ ಜೊತೆ ಏನು ಹಂಚ್ಕೊಂಡಿದ್ದೀರಾ ನಿಮ್ಮ ಜರ್ನಿ ಬಗ್ಗೆ ಕೇಳಿ ತುಂಬ ಖುಷಿ ಆಯಿತು. ಹಾಗೆ ಏನೋ ಒಬ್ಬ ಹೇಳ್ತಾರೆ, ಏನೋ ಎಲೆಮರೆಕಾಯಿ ಈ ಥರ ಆ ಥರ ನಿಮ್ಮ ವಿಷಯದಲ್ಲಿ ಆಗಲ್ಲ. ತುಂಬ ಗುರ್ತಿಸ್ಕೊಂಡಂಥ ಒಬ್ಬ ಮಾಸ್ಟ್ರ್ ಅಂತಲೇ ಹೇಳ್ಬೋದು. ಅಂಥ ಮಾಸ್ಟ್ರ್ ಜೊತೆ ನಾವು ಕೂತ್ಕೊಂಡು ಅವರ ಜರ್ನಿನ ಕೇಳಿದಾಗ ನಮಗೂ ಎಲ್ಲೋ ಒಂದು ಹೆಮ್ಮೆ ಅನಿಸುತ್ತೆ ಸರ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.